ಓಕೆ ಮಾ, ಆಯ್ತು. ಈಗ ನಾನು ಮೊದಲಿಗೆ ವುಮೆನ್ ಸೇಫ್ಟಿ ಬಗ್ಗೆ ನಾವು ಬ್ಯಾಂಗ್ಳೂರ್ ಸಿಟಿನಲ್ಲಿ ಯಾವ್ಯಾವ ಕ್ರಮ ಕೈಗೊಂಡಿದ್ದೀವಿ ಅಂತ ಮೊದಲಿಗೆ ಹೇಳ್ತೀನಿ. ಇತ್ತೀಚೆಗೆ ನಾವು ಬೆಂಗಳೂರಿನಲ್ಲಿ ಸೇಫ್ ಸಿಟಿ ಪ್ರಾಜೆಕ್ಟ್ ಅಡಿನಲ್ಲಿ ಪ್ರಮುಖ ಪ್ರದೇಶಗಳಲ್ಲಿ ಎಲ್ಲಿ ಜನರು ಜಾಸ್ತಿ ಇರ್ತಾರಲ್ಲ ಅಲ್ಲಿ ಸೇಫ್ಟಿ ಐಲ್ಯಾಂಡ್ಸ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಲ್ ಮಾಡಿದ್ದೀವಿ. ಈ ಸೇಫ್ಟಿ ಐಲ್ಯಾಂಡ್ಸ್ನ ಇನ್ಸ್ಟಾಲ್ ಮಾಡಿರೋದು ಪ್ರಮುಖ ಒಂದು ಯಾವ ಥರ ವರ್ಕ್ ಮಾಡುತ್ತೆ ಅಂದರೆ, ನೀವು ಅಲ್ಲಿ ಒಂದು ಬಟನ್ ಇರುತ್ತೆ, ರೆಡ್ ಬಟನ್ ಇರುತ್ತೆ, ಪ್ಯಾನಿಕ್ ಬಟನ್ ಅಂದ್ಬಿಟ್ಟು. ಈಗ ನೀವು ದಾರಿ ರಸ್ತೆ ನಡ್ಕೊಂಡು ಹೋಗ್ತಾ ಇರ್ತೀರಾ, ನಿಮ್ಮ ಬ್ಯಾಗ್ನ ಯಾರೋ ತಿಳ್ಕೊಂಡು ಹೋಗ್ತಾರೆ, ನಿಮಗೆ ಫೋನ್ ಮಾಡಿದ್ದಕ್ಕೆ ಫೋನ್ ಇರೋದಿಲ್ಲ, ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ನಿಮ್ಗೆ ಏನಾರ ಆ ಸೇಫ್ಟಿ ಐಲ್ಯಾಂಡ್ ಪಕ್ಕದಲ್ಲಿ ಇದ್ದು ಆ ಸೇಫ್ಟಿ ಐಲ್ಯಾಂಡ್ ಕಾಣಿಸ್ತಂಥ ಟೈಮಲ್ಲಿ ನೀವು ಅಲ್ಲಿ ಹೋಗಿ ಬಟನ್ನ ಪ್ರೆಸ್ ಮಾಡಿದ್ರೆ ಅಲ್ಲಿ ಪಕ್ಕದಲ್ಲೇ ಕ್ಯಾಮ್ರಾ ಇರುತ್ತೆ. ಆ ಕ್ಯಾಮ್ರಾ ಬೇರೆ ಕಡೆ ನೋಡ್ತಿದ್ರು ಸಹ ನೀವು ಆ ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ನಿಮ್ಮ ಮೇಲೆ ಫೋಕಸ್ ಆಗುತ್ತೆ. ಆ ಫೋಕಸ್ ಆದಂಥ ಟೈಮಲ್ಲಿ ನಮ್ಮ ಕಮಾಂಡ್ ಸೆಂಟರಲ್ಲಿ ನಾವು ಒಂದು ಮೀಡಿಯಾ ಮಾನಿಟರಿಂಗ್ ಅಂತ CCTV ಮಾನಿಟರಿಂಗ್ ಸೆಂಟರ್ ಅಂತ ಇಟ್ಕೊಂಡಿದ್ದೀವಿ. ಅಲ್ಲಿ ನೀವು ನಮಗೆ ಕಾಣಿಸ್ತೀರಾ, ಪರದೆ ಮೇಲೆ ಡಿಸ್ಪ್ಲೇ ಇದೆ, ಕ್ಯಾಮ್ರಾ ಬಜಾರ್ ಆಗ್ತಿದ್ದಂಗೆ ನಮಗೆ ಸೌಂಡ್ ಕೇಳಿಸ್ತೇವೆ, ಬಿಪ್ ಸೌಂಡು. ಅವಾಗ ನಿಮ್ಮನ್ನ ನಾವು ನೋಡ್ತೀವಿ, ಅದರಿಂದ ಯಾವ ಸ್ಥಿತಿಯಲ್ಲಿ ಇದರ ಏನಾಗಿದೆ ಅಂದ್ಬಿಟ್ಟು ಇಮಿಡಿಯೇಟ್ಲಿ ನಾವು ಆ ಸ್ಥಳಕ್ಕೆ ವಹಿಸಿರೋದನ್ನ ಕಳಿಸ್ಕೊಡ್ತೀವಿ. ನೀವು ಅಡ್ರೆಸ್ ಹೇಳೋ ಅವಶ್ಯಕತೆ ಇರೋದಿಲ್ಲ. ನೀವೀಗ ಹೊಸದಾಗಿ ಬೆಂಗಳೂರಿಗೆ ಬಂದಿರ್ಬೋದು ಅಥವಾ ನಿಮಗೆ ಅಡ್ರೆಸ್ ಗೊತ್ತಿಲ್ಲದೆ ಇರ್ಬೋದು. ಆ ಸೇಫ್ಟಿ ಐಲ್ಯಾಂಡ್ ಹತ್ರ ಹೋಗ್ಬಿಟ್ಟು ಪ್ರೆಸ್ ಮಾಡಿದಂಥ ಟೈಮಲ್ಲಿ ನಮಗೆ ಗೊತ್ತಾಗುತ್ತೆ ಆ ಸೇಫ್ಟಿ ಐಲ್ಯಾಂಡ್ ಎಲ್ಲಿದೆ ಅಂದ್ಬಿಟ್ಟು. ನಿಮ್ನ ಅಲ್ಲೇ ಒಂದು 2 ನಿಮಿಷ ವೆಯ್ಟ್ ಮಾಡಿದ್ರೆ ನಾವು ಅಲ್ಲಿಗೆ ಸ್ಥಳಕ್ಕೆ ವಹಿಸಿರೋದನ್ನ ಕಳಿಸ್ಕೊಡ್ತೀವಿ. ಇದು ಸೇಫ್ಟಿ ಐಲ್ಯಾಂಡ್ ಹೇಗೆ ವರ್ಕ್ ಆಗುತ್ತೆ ಅಂತ ಒಂದಿದೆ. ನೀವು ಬೇಕಾದ್ರೆ ಗರುಡಮಲ್ ಕಡೆನ ಹೋದ್ರೆ ಅಲ್ಲೂ ನೋಡ್ಬೋದು, ಬಸವನಗುಡಿ ರಾಮಕೃಷ್ಣ ಆಶ್ರಮ ಕಡೆ ಹೋದ್ರೆ ಅಲ್ಲೂ ನೋಡ್ಬೋದು. ಈ ಥರ ಪ್ರಮುಖ ಜಾಗಗಳಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಈಗ ಪ್ರೆಸೆಂಟ್ಲಿ 30 ಕಡೆ ಇನ್ಸ್ಟಾಲ್ ಮಾಡಿದ್ದೀವಿ, ಇನ್ನೂ 20 ಕಡೆ ಇನ್ಸ್ಟಾಲ್ ಆಗುತ್ತೆ. 112ನಲ್ಲಿ ನೀವು ಈಗ ಹೋಗ್ತಾ ಇರ್ತೀರಾ, ಈಗ ನಾನು ಹೇಳ್ದಂಗೆ ಯಾವುದೋ ಒಂದು ಬ್ಯಾಗ್ ಸ್ನ್ಯಾಚ್ ಆಗುತ್ತೆ, ಇಲ್ಲಾಂದರೆ ಚೈನ್ ಸ್ನ್ಯಾಚ್ ಆಗುತ್ತೆ, ನಿಮಗೆ ಪೊಲೀಸರ ಅವೈಲಬಿಲಿಟಿ ಬೇಕಾಗಿರುತ್ತೆ, ಬೇಗ ಇನ್ಸಿಡೆಂಟ್ ರಿಪೋರ್ಟ್ ಮಾಡಬೇಕಾಗುತ್ತೆ. ಅಂಥ ಟೈಮಲ್ಲಿ ನೀವು 112 ಅಥವಾ 100 ಈ 2 ನಂಬರ್ಗೂ ಬೇಕಾದ್ರೆ ಕರೆ ಮಾಡ್ಬೋದು. ನಾವು ಇಮಿಡಿಯೇಟ್ ನಿಮ್ಮ ಕರೆನ ಸ್ವೀಕರಿಸಿ ಏನಾಗಿದೆ ನಿಮ್ಮ ಇನ್ಸಿಡೆಂಟ್ನ ಈ ಥರ ಅನುಭವ ಪಟ್ಟಿದ್ರೆ ಗೊತ್ತಾಗುತ್ತೆ ಎಷ್ಟು ಬೇಗ ಬರ್ತದೆ ವಯಸ್ಸು. ಮತ್ತೆ ನನ್ನ ಅಕೌಂಟ್ ಎಲ್ಲ ಒಂದು 5 ಲಕ್ಷ ಇತ್ತು, ಅಮೌಂಟ್ ಬ್ಲಾಂಕ್ ಆಗೋಗಿದೆ ಮೇಡಮ್ ಅಕೌಂಟ್ ಅಂತ ಹೇಳ್ತೀರಾ, ಹೌದಾ ಅಲ್ವಾ? ಈ ಥರ ಸೈಬರ್ ಕ್ರೈಮ್ ಇತ್ತೀಚೆಗೆ ತುಂಬ ಆಗ್ತಾ ಇದ್ದಾವೆ. ಅದ್ರಲ್ಲಿ ನೀವು ಒಬ್ಬರಾಗಿರ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕ ಮನೆಯವರು, ನಿಮ್ಮ ಸಂಬಂಧಿಕರು, ಸ್ನೇಹಿತರು ಈ ಥರ ಆಗಿರ್ತದೆ. ಸೊ ಅಂಥ ಟೈಮಲ್ಲಿ ಪ್ಯಾನಿಕ್ ಆಗ್ದಂಗೆ ನೀವು 112ಗೆ ಕರೆ ಮಾಡಿ +3 ಮಾಡಿದ್ರೆ ಸೈಬರ್ ಕ್ರೈಮ್ನ ಇನ್ಸಿಡೆಂಟ್ನ ರಿಪೋರ್ಟ್ ಮಾಡ್ಬೋದು. ಅಥವಾ 1930 ಈ ನಂಬರ್ಗೂ ಸಹ ಕರೆ ಮಾಡಿ ನೀವು ಸೈಬರ್ ಕ್ರೈಮ್ಗೆ ಏನಾಯಿತು ಅಂತ ಹೇಳ್ಬಿಟ್ಟು ನೀವು ಸೈಬರ್ ಕ್ರೈಮ್ ಆದಂಥ ಟೈಮಲ್ಲಿ ಎಷ್ಟು ಬೇಗ ನೀವು ರಿಪೋರ್ಟ್ ಮಾಡ್ತೀರಲ್ಲ ಅಷ್ಟು ಬೇಗ ನಿಮ್ಮ ಹಣ ಸಿಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಓಕೆನಾ? ಈ ಅಪರಾಧ ಮಾಡಿದವರು ಯಾರೂ ಸಹ ಅದೇ ಅಕೌಂಟಲ್ಲಿ ಇಟ್ಕೊಂಡಿರಲ್ಲ, ಬೇರೆ ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾರೆ, ಡ್ರಾ ಮಾಡ್ಕೊತಾರೆ. ಅದರಿಂದ ಸೈಬರ್ ಕ್ರೈಮ್ ಆದ ತಕ್ಷಣವೇ ಇಮಿಡಿಯೇಟ್ ನಮಗೆ 112ಗೆ ಕರೆ ಮಾಡಿ ನಿಮ್ಮ ಸೈಬರ್ ದೂರನ್ನ ದಾಖಲಿಸಿ. ಆನಂತರ ಬೇಕಾದ್ರೆ ಸ್ಟೇಷನ್ಗೆ ಹೋಗಿ FIR ಮಾಡಿಸಿರೋದು. ಇದು ಮೊದಲನೇ ಅಂತ ನೀವು ಮಾಡಬೇಕಾಗಿರೋದು. ಮತ್ತು ಬೇರೆ ASP ಅಂತ ಆ್ಯಪ್ ಇದೆ ನಮ್ಮಲ್ಲಿ, ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಆ್ಯಪು. ಈ ಆ್ಯಪ್ನ ನೀವು ದಯವಿಟ್ಟು ಪ್ರತಿಯೊಬ್ಬರು ಸಹ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದು ನಿಮಗೆ ಎಲ್ಲ ರೀತಿಯಲ್ಲೂ ಉಪಯೋಗಕ್ಕೆ ಬರುತ್ತೆ. ಈಗ ನೀವು ಬೆಂಗಳೂರಲ್ಲಿ ನೀವು ಮನೇಲಿ ಇರ್ತೀರಾ, ನಿಮ್ಮ ಮನೆ ಯಾವ ಸ್ಟೇಷನ್ ಲಿಮಿಟ್ಸ್ ಬರುತ್ತೆ ಅಂತ ಗೊತ್ತಿರಲ್ಲ. ಒಂದೊಂದು ರೋಡ್ಗೂ ಸಹ ಸ್ಟೇಷನ್ ಜುರಿಡಿಕ್ಷನ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ಕೆಲವೊಂದ್ಸರಿ. ಈ ರೋಡು ಒಂದು ಸ್ಟೇಷನ್ಗೆ ಬಂದರೆ ಈ ರೋಡು ಬೇರೆ ಸ್ಟೇಷನ್ಗೆ ಹೋಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ನಿಮಗೆ ಡೌಟ್ ಆಗುತ್ತೆ, ನಾನು ಯಾವ ಸ್ಟೇಷನ್ಗೆ ಹೋಗ್ಬಿಟ್ಟು ಕೊಡಬೇಕಂತ. ಈಗ ನೀವು ಒಂದು ಸ್ಟೇಷನ್ಗೆ ಹೋಗ್ತೀರಾ, ಮೇಡಮ್ ಇಲ್ಲಿ ನಮಗೆ ಬರಲ್ಲ, ಬೇರೆ ಸ್ಟೇಷನ್ಗೆ ಹೋಗಿ ಅಂತಾರ. ಇವಾಗ ನಿಮಗೆ ಬೇಜಾರಾಗುತ್ತೆ. ಮೊದಲೇ ನೀವು ಆಲ್ರೆಡಿ ಒಂದು ಕಷ್ಟವಾದ ಸುತ್ತಲ್ಲಿ ಇರ್ತೀರಾ, ಮತ್ತೆ ನಿಮ್ಮ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತ ಹೇಳಿದ್ರೆ ಟೈಮಲ್ಲಿ ಬೇಜಾರಾಗುತ್ತೆ. ಸೊ ಅದಕ್ಕೇ ಈ ASP ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡ ಟೈಮಲ್ಲಿ ನೀವು ಇದು ಇಲ್ಲ ಯಾವುದೋ ಡಾಕ್ಯುಮೆಂಟ್ನ ಕಳ್ದಾಕೊಬೋದು, ನಿಮ್ಮ ಏನೋ ಆಗಿರುತ್ತೆ. ಈ ಆ್ಯಪಲ್ಲಿ ಬೇಕಾದ್ರೆ ಲಾಸ್ಟ್ ಅಂತ ಇರುತ್ತೆ. ನೀವು ಬೇಕಾದ್ರೆ ಲಾಸ್ಟ್ ರಿಪೋರ್ಟ್ ಅಂದ್ಬಿಟ್ಟು ಅದರಲ್ಲಿ ರಿಪೋರ್ಟ್ನ ಇನ್ಸಿಡೆಂಟ್ ಮಾಡ್ಬೋದು. ಮೇಡಮ್ ನಾವು ಮಾಡಲ್ಲ ಮೇಡಮ್, ನನ್ನ ಮೊಬೈಲ್ ಹೋಯ್ತು, ನಮ್ಮ ರಿಪೋರ್ಟ್ ಆಯಿತು ಅನ್ಬೋದು. ಅದೇ ಮೊಬೈಲ್ ನಂಬರ್ ಏನಿದೆ ಅದೇ ನಂಬರ್ ಬೆಂಗಳೂರು ಸಿಟಿ ಎಸ್ ಸಬ್ಮಿಟ್